ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವ್ಲಾಗ್ನ ನಾನು ತುಂಬ ದಿನದ ಹಿಂದೆನೇ ಮಾಡಿದ್ದೆ. ಸೊ ಇದರಲ್ಲಿ ಒಂದು 2 ರೆಸಿಪಿ ಇರೋದ್ರಿಂದ ರೆಸಿಪೀಸ್ ಇರೋ ವ್ಲಾಗ್ನ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕಾಗಿ ನಾನು ವ್ಲಾಗ್ನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದು ನಮ್ಮಮ್ಮ ಬಂದಿದ್ರಲ್ಲ ಅವತ್ತು ಮಾಡಿದ್ದು. ನಾವು ಅಮ್ಮ ಬಂದಿದ್ದು ಮಾರನೇ ದಿನ ಬಿಳಿಗಿರಿ ರಂಗಯ್ಯ ಬೆಟ್ಟಕ್ಕೆ ಹೋಗಿದ್ವಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಇಟ್ಸ್ ಪ್ಯೂರ್ಲಿ ನಾನ್ ವೆಜ್ ಡೇ, ಸಂಡೇ ಇತ್ತು. ಸೊ ಅವತ್ತು ಅಮ್ಮಂಗೆ ಇಷ್ಟ ಆಗಿರೋ ರೆಸಿಪೀಸ್ ಎಲ್ಲ ನಾನು ಮಾಡಿದ್ದೆ. ಸೊ ಅದರದ್ದು ವೀಡಿಯೋನ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲೇ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಇದರಲ್ಲಿ ನಾನ್ ವೆಜ್ ರೆಸಿಪೀಸ್ ಇರುತ್ತೆ. ತುಂಬ ಜನ ನಾನ್ ವೆಜ್ ತಿಂದಿರೋರು ನೋಡ್ತೀರಾ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನ್ ವೆಜ್ ರೆಸಿಪೀಸ್ ಇದೆ ಅಂತ ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡ್ತಾಯಿದ್ದೀನಿ. ಸೊ ಮನೆ ಹತ್ರ ಬಳೆ ಹಾಕೋರು ಬಂದಿದ್ದರು. ಸೊ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದವಳನ್ನ ಕರೆದು ಬಳೆ ಹಾಕಿಸ್ತಾ ಇದ್ದಾರೆ. ಅಮ್ಮಂಗೆ ಬೇಸಿಕಲಿ ಕೈ ತುಂಬ ಬಳೆ ಹಾಕ್ಕೊಳ್ಳೋದು ಇಷ್ಟ. ಸೊ ನನಗೆ ವರ್ಕ್ ಪ್ರೆಷರಿಂದನೂ ಅಥವಾ ಪಾಪು ಇರೋದ್ರಿಂದನೂ ಕೈ ತುಂಬ ಬಳೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಮೇಂಟೈನ್ ಮಾಡೋದು. ಒಂದು 2-3 ಬಳೆ, ಒಂದು 5-6 ಬಳೆ ಅಷ್ಟು ಮೇಂಟೈನ್ ಮಾಡ್ಬೋದು. ಬಟ್ ಫುಲ್ಲು ಕಂಪ್ಲೀಟಾಗಿ ಹಾಕಿಸ್ಬಿಟ್ರೆ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೌಂಡ್ ಆದಾಗ ಸುಬ್ಬು ಎದ್ಬಿಡ್ತಾನೆ ಅಂತನೋ ಅಥವಾ ನನ್ನ ಕೆಲಸಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೂ ಅನಿಸುತ್ತೆ. ಬಟ್ ಅಮ್ಮಂಗೆ ಖುಷಿಗೋಸ್ಕರ ಹಾಕಿಸ್ಕೊತಾ ಇದ್ದೀನಿ. ಸೊ ಇವರು ರೆಗ್ಯುಲರಾಗಿ ನಮ್ಮ ಊರಿಗೆ ಬರ್ತಾರಂತೆ ಬಳೆಗಳು ಹಾಕೋಕ್ಕೆ. ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಮ್ಮ ಅಮ್ಮನೇ ಕರೆದು ಬಳೆ ಹಾಕಿಸ್ತಾಯಿದ್ರು. ನನ್ನ ಜೊತೆ ನಮ್ಮ ಅತ್ತೆ, ಅವ್ವ ಮತ್ತು ನಮ್ಮ ಅಕ್ಕಪಕ್ಕದ ಆಂಟಿಯರೆಲ್ಲರೂ ಬಳೆನ ಹಾಕಿಸ್ಕೊಂಡ್ರು. ಚೆನ್ನಾಗಿತ್ತು. ದಿಂಡಿನ ಬಳೆ ಅಥವಾ ಗಟ್ಟಿ ಬಳೆ ಅಂತಾರಲ್ಲ, ಆ ಥರ ಹಾಕಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಜಾಸ್ತಿ ಒಡೆಯಲ್ಲ ಬಳೆಗಳಿದು. ನಾನು ಈಗ ಆಲ್ರೆಡಿ ಒಂದ್ಸರಿ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಅತ್ತೆ ಬಳೆ ಹಾಕ್ಸಿದ್ರು. ಅದನ್ನು ಬಿಚ್ಚಿಟ್ಬಿಟ್ಟಿದ್ದೆ, ಪ್ಲೇನ್ ಕಪ್ಪು ಬಳೆ. ಇದು ಮತ್ತೆ ನಮ್ಮಮ್ಮ ಹಾಕ್ಸ್ತಾ ಇದ್ದಾರೆ ಕಪ್ಪು ಬಳೆ. ಸೊ ನಮ್ಮ ಯಶು ವೀಡಿಯೋ ಮಾಡ್ತಾ ಇರೋದು ಹೆಂಗೆ ವೀಡಿಯೋ ಮಾಡಿದ್ದಾನೆ ಅಂದರೆ ನನಗೆ ಬೇಜಾರಾಗೋಯ್ತು ಎಡಿಟಿಂಗ್ ಮಾಡೋಕ್ಕೆ. ಕೈ ಇಟ್ಕೊಳ್ಳೋದು, ಅಲ್ಲಾಡ್ಸೋದು, ಬರೀ ಇದೇ ಮಾಡ್ತಾನೆ. ಎಷ್ಟು ಹೇಳ್ಕೊಟ್ರು ಕೇಳಲ್ಲ, ಆ ಥರ. ಸೊ ನಿಮಗೆಲ್ಲ ಯಾರ ಕೈ ತುಂಬ ಬಳೆ ಹಾಕ್ಸ್ಕೊಳ್ಳೋಕೆ ಇಷ್ಟ ಮತ್ತು ಯಾರ ಮನೇಲಿ ಬಳೆ ಹಾಕ್ಸ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಾರೆ ಅದೆಲ್ಲ ಹೇಳಿ. ಟು ಬಿ ಫ್ರ್ಯಾಂಕ್, ನಮ್ಮ ಮಾವಂಗೆ ಇದೆಲ್ಲ ಇಷ್ಟ ಆಗೋಲ್ಲ. ನಮ್ಮ ಮಾವಂಗೆ ಏನಂತಾರೆ, ಆರ್ಡಿನರಿ ಆಗಿರಬೇಕು, ಟ್ರೆಡಿಷ್ನಲಾಗಿ ಅಷ್ಟೊಂದು ಇಷ್ಟಪಡಲ್ಲ. ಬಟ್ ಬಟ್ಟೆಯ ವಿಷಯದಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ, ಆ ಥರ ಬೇಡ ಈ ಥರ ಬೇಡ ಅಂತ. ಅದು ಬಿಟ್ಟರೆ ಈ ಬೊಟ್ಟೆ ಇಡಲೇಬೇಕು, ಬಳೆ ಹಾಕಲೇಬೇಕು, ಆ ಥರ ಎಲ್ಲ ಏನು ಕೇಳಲ್ಲ ನಮ್ಮ ಮಾವ. ಬಟ್ ನಮ್ಮ ಮನೆಯವ್ರು ಹಂಗಲ್ಲ. ಅವ್ರಿಗೆ ಬೊಟ್ಟಿಡಬೇಕು, ಅಟ್ಲೀಸ್ಟ್ ಒಂದೊಂದಾದರೂ ಬಳೆ ಹಾಕೋಬೇಕು, ಆ ಥರ ಹೇಳ್ತಾರೆ. ನಮ್ಮ ಮಾವ ಹಂಗಲ್ಲ. ಬೊಟ್ಟು ಹಿಡ್ದೇ ಹೋದರೂ ನಮ್ಮ ಮಾವ ಏನು ಕೇಳಲ್ಲ, ಆ ಥರ. ನಮ್ಮ ಅತ್ತೆನೂ ಅಷ್ಟೇ. ನಮ್ಮ ಅತ್ತೆಗೆ ಒಂದು ಸೈಜ್ ಆಫ್ ಬಿಂದಿ, ಅಂದರೆ ಬೊಟ್ಟಿಗೆ ಒಂದು ಸೈಜ್ ಇದೆ, ಅದೇ ಸೈಜ್ ಬೊಟ್ಟು ಇಡಬೇಕು. ಮತ್ತು ಸ್ವಲ್ಪ ದೊಡ್ಡದಾದ್ರೂ ಬೈತಾರೆ, ಚಿಕ್ಕದಾದ್ರೂ ಬೈತಾರೆ, ಆ ಥರ ನಮ್ಮ ಮಾವ. ಸೊ ಫೈನಲಿ ನಮ್ಮಮ್ಮನ ಆಸೆಯಂತೆ ಗಾಜಿನ ಬಳೆನ ಕೈ ತುಂಬ ಹಾಕ್ಸ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ವಿಡಿಯೋ ನೋಡಿರ್ತೀರಾ, ಬಳೆ ಹಾಕ್ಸ್ಕೊಂಡಿದ್ದೀನಿ. ಅಂದರೆ ನನಗೆ ಇವಾಗ ಒಂದು ಪ್ರಮೋಷನ್ ವಿಡಿಯೋ ಶೂಟ್ ಮಾಡೋದಿದೆ, ಅಲ್ಲಿವರೆಗೂ ಅಷ್ಟೇ ಇಲ್ಲಿರುತ್ತೆ. ಅದೊಂದು ಸ್ವಲ್ಪ ಪ್ರೊಫೆಷ್ನಲಾಗಿ ಮಾಡಬೇಕಾಗಿರೋದ್ರಿಂದ ನಾನು ಮರ್ತೋಗ್ಬಿಟ್ಟಿದ್ದೆ. ಬಟ್ ಇರಲಿ, ಒಂದು ಸ್ವಲ್ಪ ಮತ್ತೆ ಹಾಕ್ಕೋತೀನಿ. ಬಟ್ ಅಲ್ಲಿವರೆಗೂ ಇರಲಿ ಅಂತ. ಚೆನ್ನಾಗಿತ್ತು. ಅಂದರೆ ತೋಡ ಬಳೆ ಅಂತಾರೆ, ತೋಡ ಅಲ್ಲ, ದಿಂಡಿನ ಬಳೆ ಅಂತಾರಲ್ಲ ಅದು. ನನಗೆ ಪ್ಲೇನ್ ಅಷ್ಟು ಇಷ್ಟ ಆಗಲ್ಲ, ಈ ಥರ ಇಷ್ಟ ಆಗಿತ್ತು. ಅಂದರೆ ನಮ್ಮಮ್ಮ ಬಂದಿದ್ರೆಲ್ಲ ಹಾಕ್ಸ್ಕೊಂತ ಹೇಳ್ತಾಯಿದ್ರು. ಅಂದರೆ ಯೂಶ್ವಲಿ ಅಮ್ಮಂದ್ರಿಗೆ ಮಕ್ಕಳನ್ನ ಕೈ ತುಂಬ ಬಳೆ ಮಾಡೋದು ಇಷ್ಟ ಅಂತ. ನನಗೇನು ಅಷ್ಟಾಗಿ ಬಳೆ ಅವೆಲ್ಲ ಇಷ್ಟ ಆಗಲ್ಲ. ಬಟ್ ನಮ್ಮಮ್ಮ ಹೇಳಿದ್ರು ಅಂತ ನಮ್ಮಮ್ಮನೇ ಹಾಕ್ಸಿದ್ರು. ನಮ್ಮಮ್ಮ ಖುಷಿಗೆ ಹಾಕ್ಸ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮಮ್ಮಗೋಸ್ಕರ ನಾಟಿ ಕೋಳಿ ಸಾಂಬಾರು ರೆಡಿ ಇದೆ. ನಮ್ಮ ಮಾವ ಬೋಟಿ ತಗೊಬರ್ತೀನಿ ಅಂದ್ಬಿಟ್ಟು ಮತ್ತೆ ಮಟನ್ ತಗೊಬಂದಿದ್ರು. ಸೊ ಅದರಲ್ಲಿ ಅರ್ಧ ಕೈಮಾಗಿ ರುಬ್ಬಿಟ್ಟಿದ್ದೀನಿ. ಇವಾಗ ಕೈಮಾ ಉಂಡೆ ಮಾಡಬೇಕು. ಮತ್ತು ಮಟನ್ ಇದ್ರ ಜೊತೆ ತಂದಿರ್ತಾರಲ್ಲ, ಅದನ್ನು ಕುಕ್ಕರ್ಗೆ ಹಾಕಿದ್ದೀನಿ. ಅದು ಬೇಯಬೇಕು. ಕೈಮಾ ಉಂಡೆ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕಿ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಟ್ಟಿದ್ದೀನಿ. ಒಗ್ಗರಣೆಗೆ ಹಾಕಿ ಮಟನ್ನ ಅದಕ್ಕೆ ಹಾಕಿ ಸಾಂಬಾರು ಮಾಡ್ತೀನಿ. ಸುಬ್ಬು ಮಲಗಿದ್ದಾನೆ, ಮುದ್ದೆ ಮಾಡಬೇಕು. ಸೊ ಎಲ್ಲನೂ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಕೈಮಾನ ಹಾಗೆ ರುಬ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಮೊಟ್ಟೆ ಏನು ಹಾಕಿಲ್ಲ. ಇವಾಗ ಮೊಟ್ಟೆ, ಮಸಾಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ತೋರಿಸ್ತೀನಿ.
ಸಿಂಪಲ್ಲಾಗಿ ನಾನು ಕೈಮಾ ಉಂಡೆಗೆ ರುಬ್ಬಿಟ್ಕೊಂಡು ಸಿಂಪಲ್ಲಾಗಿ ಅನ್ನೋದಕ್ಕಿಂತ ಹೆಂಗೆ ಮಾಡ್ತೀನೋ ಅದೇ ಥರ ಕೈಮಾನ ಮೊಟ್ಟೆ ಹಾಕಿ ರುಬ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸಾಂಬಾರು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಇಷ್ಟೇ. ಸೊ ಇದ್ರ ಜೊತೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ನಮ್ಮ ಮನೇಲಿ ಅಂದರೆ ನಮ್ಮ ಅಮ್ಮ ಮನೆ ಫ್ಯಾಮಿಲಿ ಅಥವಾ ನಮ್ಮ ಅಜ್ಜಿ ಮನೆ ಫ್ಯಾಮಿಲಿ ಕಡೆ ನಮ್ಮಮ್ಮ ಕೈಮಾ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಮ್ಮಮ್ಮಂಗೂ ಇಷ್ಟ ಆಗೋ ಥರ ಮಾಡೋದು ನಾನೇ ಕೈಮಾ ಸಾಂಬಾರು ರೆಸಿಪಿ. ನಮ್ಮಮ್ಮಂಗೆ ನಾನು ಮಾಡೋ ಕೈಮಾ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಮತ್ತು ನಮ್ಮಮ್ಮ ಇದನ್ನು ತಿಂದು ಮನೆಗೆ ಹೋದ್ಮೇಲೆ ನಮ್ಮ ಅತ್ತಿಗೆ ಕೈಲಿ ಫೋನ್ ಮಾಡಿಸಿದ್ರು, ಏನೇನು ಹಾಕಿದ್ಲು ಕೇಳು ಚೆನ್ನಾಗಿತ್ತು ಅಂತ. ಸೊ ನಮ್ಮ ಅತ್ತಿಗೆ ನಾನು ಎಲ್ಲ ಕೇಳ್ಕೊಟ್ಟು ನಮ್ಮ ಅತ್ತಿಗೆನೂ ಮಾಡಿದ್ರಂತೆ. ಆ ಥರ ನಾನು ಕೈಮಾ ತುಂಬ ಚೆನ್ನಾಗಿ ಮಾಡ್ತೀನಿ. ಅಂದರೆ ಅಷ್ಟು ಇದಕ್ಕೆ ಹೇಳ್ಕೊಳ್ಳಲ್ಲ, ಬಟ್ ಚೆನ್ನಾಗಿರುತ್ತೆ. ಈವನ್ ನಮ್ಮ ಮಾವಂಗೆ ನಮ್ಮ ಮನೆಯವ್ರಿಗೆಲ್ಲ ಅದು ಇಷ್ಟ ಆಗುತ್ತೆ. ಈವನ್ ನಾನು ಮಾಡೋ ಕೈಮಾ ಸಾಂಬಾರು ನನಗೂ ಕೂಡ ಇಷ್ಟನೇ. ಸೊ ಇಷ್ಟು ಕೈಮಾ ಆಗಿತ್ತು. ಇದ್ರ ಜೊತೆಗೆ ಮಟನ್ ಕೂಡ ಆ್ಯಡ್ ಮಾಡಿ ಕೈಮಾ ಸಾಂಬಾರು ಮಾಡಿದೆ. ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ಎಷ್ಟು ಚಾನಲಲ್ಲಿದೆ, ನಾನು ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ. ಸೊ ಇದಾದಮೇಲೆ ನಾನು ಇಷ್ಟೇ ರೆಸಿಪಿ ಇನ್ನೇನು ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡೆ. ಬಟ್ ಇಮ್ಮಿಡಿಯೇಟಾಗಿ ಬೋಟಿ ಬಂತು. ಸೊ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ರಂತೆ ನಮ್ಮ ಮಾವ. ಸೊ ಬೋಟಿ ಕೂಡ ತೊಗೊಬಂದು ಮನೆಗೆ ಕೊಟ್ಟಿದ್ದರು. ಸೊ ಬೋಟಿನ ನಾನು ಸಾಂಬಾರು ಮತ್ತು ಫ್ರೈ ಎರಡು ಥರ ಮಾಡ್ತಾಯಿದ್ದೀನಿ. ಸಾಂಬಾರಿಗೂ ಕೂಡ ಯೂಸ್ ಮಾಡ್ಕೋಬೋದು, ಅದನ್ನು ಫ್ರೈ ಆಗು ಕೂಡ ಮಾಡ್ಕೋಬೋದು, ಆ ಥರ. ಸೊ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಮಿಲ್ಟ್ರಿ ಹೋಟೆಲ್ಗಳೆಲ್ಲ ಹೇಗೆ ಬೋಟಿ ಫ್ರೈ ಮಾಡ್ತಾರೋ ಅದೇ ಥರ ನಾನು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಾಗಿತ್ತು ಕೂಡ. ನನಗೆ ಯೂಶ್ವಲಿ ಬೋಟಿ ಫ್ರೈ ತುಂಬ ಇಷ್ಟ. ನಮ್ಮ ಮನೇಲಿ ನಾನು ನಮ್ಮಪ್ಪ ಮಾಡುವಾಗಿಂದನೂ ನಂಗೆ ಇಷ್ಟ. ನಮ್ಮಪ್ಪನೂ ತುಂಬ ಚೆನ್ನಾಗಿ ಮಾಡ್ತಾರೆ ಬೋಟಿ ಫ್ರೈ. ಸೊ ಅದೇ ಥರ ನಾನು ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಮತ್ತು ಚೆನ್ನಾಗಾಗುತ್ತೆ ಅಷ್ಟೇ. ನಂಗೆ ಇಷ್ಟ ಬೋಟಿ ಫ್ರೈ. ಸೊ ಅದಕ್ಕೆ ನಮ್ಮ ಮಾವ ರೆಗ್ಯುಲರಾಗಿ ತಗೊಬರ್ತಾರೆ. ನನಗೆ ಮನೇಲಿ ಮಾಡಿಲ್ಲ ಅಂದರೂ ನಮ್ಮ ಮಾವ ಹೋಟೆಲಲ್ಲಾದರೂ ತಗೊಬಂದು ಕೊಡ್ತಾರೆ ಆವಾಗ ಬೋಟಿ ಫ್ರೈನ. ಅಷ್ಟಿಷ್ಟ ನನಗೆ. ಇಲ್ಲಿ ನಾನು ಮಾಮೂಲಿ ಮಟನ್ ಸಾಂಬಾರು ಅಥವಾ ಚಿಕನ್ ಸಾಂಬಾರ್ಗೆ ಏನು ಮಸಾಲ ಹಾಕೋತೀವೋ ಅದೇ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇದನ್ನು ತೆಂಗಿನಕಾಯಿ ಹಾಕ್ತಾಯಿಲ್ಲ, ಸ್ವಲ್ಪ ಸಾಂಬಾರು ಕಡಿಮೆನೇ ಮಾಡ್ಕೊತಾರೋದ್ರಿಂದ ತೆಂಗಿನಕಾಯಿ ಒಂದು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಸಾಂಬಾರು ಮಾಡೋದಿದ್ರೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಒಂದು ಸರಿ ನೋಡ್ಬೋದು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಮೆಣಸು, ಏಲಕ್ಕಿ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಲಿ ಹುರಿದಿದ್ದಾದಮೇಲೆ 1 ಟೇಬಲ್ ಚಮಚದಷ್ಟು ಅಚ್ಚ ಖಾರದ ಪುಡಿ, ಒಂದು 3 ರಿಂದ 4 ಟೇಬಲ್ ಚಮಚದಷ್ಟು ಧನಿಯಾ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದನ್ನು ಗ್ರೈಂಡ್ ಮಾಡಿ ಮಸಾಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನು ಚಿಕನ್ ಸಾಂಬಾರು ಮಾಡ್ಕೋಬೋದು, ಮೊಟ್ಟೆ ಸಾಂಬಾರು ಮಾಡ್ಕೋಬೋದು, ಮಟನ್ ಸಾಂಬಾರು ಮಾಡ್ಕೋಬೋದು. ಇದು ನಮ್ಮ ಮನೇಲಿ ಯೂನಿವರ್ಸಲ್ ಮಸಾಲ ಅಂತಲೇ ಹೇಳ್ಬೋದು. ಸೊ ಎಲ್ಲ ಮತ್ತು ಯೂಶಲಿ ಜಾಸ್ತಿ ಮಸಾಲೆ ಸಾಂಬಾರೇ ಮಾಡೋದು. ಸೊ ಅದರಲ್ಲಿ ಈ ಮಸಾಲನೇ ಜಾಸ್ತಿ. ಸೊ ಇದನ್ನು ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಒಂದು 2 ರಿಂದ 3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಿದ್ದಾಗೆ ನಾನಿಲ್ಲಿ ಬೋಟಿನ ನಮ್ಮ ಮಾವ ಕ್ಲೀನ್ ಮಾಡಿ ಕೊಟ್ಟಿದ್ರು. ಸೊ ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಯೂಶಲಿ ಮಾಡೋದೇ ಅಂದರೆ ಕ್ಲೀನ್ ಎಲ್ಲ ಮಾಡೋದು ನಮ್ಮ ಮಾವನೇ. ಅಂದರೆ ಬೋಟಿ, ಕೋಳಿ ಆಗಲಿ ಮೀನಾಗಲಿ ಎಲ್ಲ ನಮ್ಮ ಅಣ್ಣ ಮಾಡಿಕೊಡ್ತಾರೆ. ನಮ್ಮ ಮನೆಯವರು ಮೀನು ಕ್ಲೀನ್ ಮಾಡ್ತಾರೆ, ಆ ಥರ. ಸೊ ನಮ್ಮನ್ನು ಅಂದರೆ ನನ್ನಾಗಲಿ ನಮ್ಮ ಅತ್ತೆನಾಗಲಿ ಕ್ಲೀನಿಂಗ್ ಕೆಲಸಕ್ಕೆಲ್ಲ ಬಿಡೋಲ್ಲ, ಅವರೇ ಮಾಡಿಕೊಡ್ತಾರೆ ಎಲ್ಲ. ಸೊ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಇಲ್ಲ 15 ನಿಮಿಷನೇ ಚೆನ್ನಾಗಿ ಇದರಲ್ಲಿ ಇರೋಂಥ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರೋ ಅಷ್ಟೇ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸೊ ನನಗೆ ಬೋಟಿಲಿ ಪರ್ಟಿಕ್ಯುಲರ್ ಆಗಿ ಒಂದು ಪೀಸಸ್ ಮಾತ್ರ ಇಷ್ಟ ಆಗುತ್ತೆ, ಎಲ್ಲ ಇಷ್ಟ ಆಗುತ್ತೆ ಅಂತ ಇಲ್ಲ. ಸೊ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದರಿಂದ ಹಾಕಿದ್ದೀನಿ ಅಷ್ಟೇ. ಸೊ ಉಪ್ಪು ಮತ್ತು ಅರಿಶಿನದ ಒಟ್ಟಿಗೆ ಚೆನ್ನಾಗಿ ಇದನ್ನು ಹುರ್ಕೊಂಡು ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ನೋಡಿ ಕಡಿಮೆನೇ ಹಾಕೋತಾ ಇದ್ದೀನಿ ನಾನು, ಯಾಕಂದರೆ ನನಗೆ ತೀರಾ ಜಾಸ್ತಿ ಸಾಂಬಾರು ಬೇಡ. ಈಗ ಆಲ್ರೆಡಿ ಕೈಮಾ ಸಾಂಬಾರು, ನಾಟಿ ಕೋಳಿ ಸಾಂಬಾರು ಎಲ್ಲ ಮಾಡಿರೋದ್ರಿಂದ ಈ ಸಾಂಬಾರು ಸ್ವಲ್ಪ ಮಾತ್ರ ಬೇಕಾಗಿತ್ತು. ಅದು ನಮ್ಮ ಮಾವಂಗೆ ಇಷ್ಟ ಆಗುತ್ತೆ ಅಂತ. ನನಗೆ ಇದು ಫ್ರೈ ಮಾತ್ರ ಇಷ್ಟ, ಸಾಂಬಾರೆಲ್ಲ ಅಷ್ಟು ಇಷ್ಟ ಆಗಲ್ಲ. ಮಸಾಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸರಿ ಮತ್ತಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ
ನಾವು ಆಮೇಲೆ ಇದನ್ನು ಫ್ರೈ ಥರ ಒಗ್ಗರಣೆ ಮಾಡ್ಕೋಬೋದು. ಸೊ ನೋಡಿ ಇವಾಗ ಇದು ರೆಡಿ ಇದೆ. ಉಪ್ಪು ಖಾರ ಒಂದ್ಸರಿ ನೋಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಕೊಂಡು 5-6 ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಅದಾದಮೇಲೆ ಬಾಂಡಿ ಬಿಸಿಗೆ ಇಟ್ಕೊಂಡು ಸುಮಾರು ಒಂದು 3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೋಟಿ ಗೊಜ್ಜಿಗೆ ಯೂಶಲಿ ಬೀಗ್ರೂಟ ಅಥವಾ ನಾನ್ ವೆಜ್ ಊಟಗಳಲ್ಲೆಲ್ಲ ಕಾಳು, ಆಲೂಗಡ್ಡೆ, ಬಾಳೆಕಾಯಿ ಇದೆಲ್ಲ ಹಾಕೋತಾರೆ. ನಮ್ಮ ಮನೆಯಲ್ಲಿ ಬರೀ ನಾವೇ ಆಗಿರೋದ್ರಿಂದ ಸಾಕು, ಅದೇ ಹೆವಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಬರೀ ಕಲರ್ಗೋಸ್ಕರ ಹಾಗೆ ಟೇಸ್ಟ್ಗೋಸ್ಕರ ಒಂದು ಹಿಡಿಯಷ್ಟು ಹಸಿ ಬಟಾಣಿ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಒಂದು 3 ಈರುಳ್ಳಿ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕ್ರಂಚಿಯಾಗಿ ಚೆನ್ನಾಗಿ ಅನಿಸುತ್ತೆ, ತಿನ್ನೋದಕ್ಕೆ ಬಾಯಿಗೆ ಸಿಗುತ್ತಲ್ಲ ಚೆನ್ನಾಗಿ ಅನಿಸುತ್ತೆ. ಸೊ ಹಸಿ ಬಟಾಣಿ ಯಾಕೆ ಫಸ್ಟೇ ಹಾಕ್ಕೊಂಡೆ ಅಂದರೆ ಒಂದೊಂದು ಸರಿ ಬೇಯಲ್ಲ ಅದು, ಅದಕ್ಕಾಗಿ ಫಸ್ಟೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 2-3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಚೆನ್ನಾಗಿ ಹುರ್ಕೊಳ್ಳೋದಕ್ಕೆ ಶುರು ಮಾಡಿ. ಆ್ಯಂಡ್ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಪ್ಷನಲ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಈಗ ಆಲ್ರೆಡಿ ನಾವು ಸಾಂಬಾರು ಮಸಾಲೆಗೆಲ್ಲನೂ ಹಾಕ್ಕೊಂಡಿರೋದ್ರಿಂದ ಅದರಲ್ಲೇ ಇರುತ್ತೆ, ಬಟ್ ಇದು ಒಗ್ಗರಣೆಗೆ ಅಂತ ಹೇಳಿ 1 ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಅದಕ್ಕೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಇದಕ್ಕೆ ಅರಿಶಿನ ಪುಡಿ, ಉಪ್ಪನ್ನ ಸೇರಿಸ್ಕೋಬೇಕು. ಸಿಂಪಲ್ ರೆಸಿಪಿ. ಈಗ ನಮ್ಮ ಮಾವ ಬರ್ತಾರೆ ಮಿಲ್ಟ್ರಿ ಹೋಟ್ಲಲ್ಲಿ, ಅದೇ ಟೇಸ್ಟ್ ಇತ್ತು, ಚೆನ್ನಾಗಿ ಸಖತ್ತಾಗಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು. ನಮ್ಮ ಅಮ್ಮಂಗೆ ಬೋಟಿ, ಕೈಮಾ, ಫಿಶ್ ಇದಷ್ಟು ಇಷ್ಟ. ಸೊ ಅದಕ್ಕಾಗಿ ನಾವು ಈ ರೆಸಿಪಿನ ಮಾಡಿದ್ದು. ಅಮ್ಮ ಬಂದರೆ ನಾವು ಹೋದರೆ ನಮ್ಮಮ್ಮ ಹೇಗೆ ನಮ್ಗೆ ಇಷ್ಟ ಆಗಿರೋದು ಮಾಡ್ತಾರೋ ಹಂಗೆ ಅಮ್ಮ ಬಂದರೆ ಅಮ್ಮಂಗೆ ಇಷ್ಟ ಆಗಿರೋದು ನಮ್ಮ ಮನೇಲಿ ಪ್ರಿಪೇರ್ ಮಾಡ್ತೀವಿ ಅಷ್ಟೇ. ಸೊ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೋಟಿನ ನೀರನ್ನು ಫಿಲ್ಟರ್ ಮಾಡಿ ಬರೀ ಬೋಟಿ ಪೀಸಸ್ ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳಿ. ಅಂದರೆ ಅದಾದಮೇಲೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ಇನ್ ಕೇಸ್ ನಿಮಗೆ ಇದರಲ್ಲಿ ಸ್ವಲ್ಪ ಗ್ರೇವಿ ಅಂಶ ಬೇಕು ಅಂದರೆ ಸಾಂಬಾರು ಇರುತ್ತಲ್ಲ ಅದನ್ನೇ ಒಂದು 2 ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಎಕ್ಸ್ಟ್ರಾ ನೀರೆಲ್ಲ ಸೇರಿಸಿದ್ರೆ ಟೇಸ್ಟ್ ತುಂಬ ಹೊರಟೋಗ್ಬಿಡುತ್ತೆ. ಅದಕ್ಕೆ ಸಾಂಬಾರು ಇರುತ್ತಲ್ಲ ಅದನ್ನೇ ಒಂದು 2 ಸೌಟಷ್ಟು ಹಾಕ್ಕೊಂಡು ಹುರ್ಕೊಂಡ್ರೆ ಆಯಿತು. ಸೊ ಇವಾಗ ನೋಡ್ಬೋದು ನಾನು ಅದೇ ಹಾಕ್ಕೊಂಡಿದ್ದೀನಿ ಸಾಂಬಾರನ್ನೇ. ಸೊ ಇದಕ್ಕೆ ಇವಾಗ ಸ್ಪೈಸ್ ಪೌಡರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಇದಕ್ಕೆ ಜಾಸ್ತಿ ಏನು ಆ್ಯಡ್ ಮಾಡ್ತಾಯಿಲ್ಲ ನಾನು, ಸ್ವಲ್ಪ ಖಾರದ ಪುಡಿ, ಪೆಪ್ಪರ್ ಪೌಡರ್ ಅಷ್ಟನ್ನು ಮಾತ್ರ. ನೋಡಿ ನಾನು ಇವಾಗ ಸಾಂಬಾರು ಹಾಕ್ಕೊಂಡೆ ಒಂದು 2 ಸೌಟಷ್ಟು, ಮತ್ತು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸಖತ್ತಾಗುತ್ತೆ, ಒಂದು ಸರಿ ಟ್ರೈ ಮಾಡಿ ನೀವು ಕೂಡ ನಾನ್ ವೆಜ್ ಇಷ್ಟಪಡೋರು ಇದ್ದರೆ. ಸೊ ಇದ್ರ ಜೊತೆಗೆ ನಾನು 1 ಟೇಬಲ್ ಚಮಚದಷ್ಟು ಖಾರದ ಪುಡಿ ಹಾಗೆ 1 ಟೇಬಲ್ ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ ಹಾಗೆ 1 ಟೇಬಲ್ ಚಮಚದಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಂಡು ಆಮೇಲೆ ನೀವು ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಬೋಟಿ ಫ್ರೈ ರೆಡಿ ಆಗುತ್ತೆ. ಸೊ ಇದನ್ನು ನೀವು ಮುದ್ದೆ ಜೊತೆಗೆ ಮತ್ತು ಹಾಗೆ ತಿನ್ಬೋದು, ಸ್ಟಾರ್ಟರ್ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬ ಪರ್ಸ್ನಲ್ ಫೇವ್ರೆಟ್ ರೆಸಿಪಿ. ಸೊ ನಿಮಗೆಲ್ಲ ಇಷ್ಟನ ಕಮೆಂಟಲ್ಲಿ ಹೇಳಿ. ಬೋಟಿ ಕೆಲವ್ರು ಇಷ್ಟಪಡಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.